ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ನಾನು ಬೇಸಿಕ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಇಂಗ್ಲೀಷಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು. ನಿಮ್ಗೆ ಯಾವ ಕನ್ವಿನಿಯೆಂಟ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಅಥವಾ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಅದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ನಾವು ಎಕ್ಸೆಲ್ ಓಪನ್ ಮಾಡಿದ ತಕ್ಷಣ ಈ ಥರ ನಿಮ್ಗೊಂದು ಇಂಟರ್ಫೇಸ್ ತೋರಿಸುತ್ತೆ. ಲೈಕ್ ಓಮ್, ನ್ಯೂ, ಓಪನ್, ಶೇರ್, ಇನ್ಫೋ, ಸೇವ್ ಆಸ್, ಪ್ರಿಂಟ್, ಎಕ್ಸ್ಪೋರ್ಟ್, ಕ್ಲೋಸ್. ಈ ಥರ ನಮ್ಗೆ ಇಂಟರ್ಫೇಸ್ ತೋರಿಸುತ್ತೆ. ಸಮ್ ಆಫ್ ದಿ ಆಪ್ಷನ್ಸ್ ತೋರಿಸುತ್ತೆ. ಅಲ್ಲೊಂದು ಸೇವ್ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ತೋರಿಸುತ್ತೆ. ಈ ಫೈಲ್ಸಲ್ಲಿ ಸೇವ್ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ತೋರಿಸುತ್ತೆ. ಸೊ ನಮ್ಗೆ ಈಗ ಹೊಸ್ದಾಗಿ ಒಂದು ಓಪನ್ ಮಾಡಬೇಕು, ಲೈಕ್ ಎಕ್ಸೆಲ್ ನಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಲೈಕ್ ಇಲ್ಲ ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ಇರುತ್ತೆ, ಅಥವಾ ಲೈಕ್ ನಮ್ಮ ನ್ಯೂ ಅಂತಲೂ ತೊಗೊಬೋದು. ನಾವು ಬ್ಲ್ಯಾಂಕ್ ವರ್ಕ್ ಬುಕ್ ತೊಗೊಳ್ಳೋಣ. ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ತೋರಿಸುತ್ತೆ. ಸೊ ಫಸ್ಟ್ ಇಲ್ಲಿ ಫೈಲ್, ಹೋಮ್, ಇನ್ಸರ್ಟ್, ಡ್ರಾಪ್, ಪೇಜ್, ಲೇಔಟ್, ಫಾರ್ಮುಲಾಸ್, ಡೇಟಾ, ರಿವ್ಯೂ, ವ್ಯೂ, ಹೆಲ್ಪ್ ಅಂತ ಇದೆ. ಅದನ್ನೆಲ್ಲ ನಾವು ಮೇನ್ಲಿ ಟ್ಯಾಬ್ಸ್ ಅಂತ ಕರಿತೀವಿ. ಸೊ ಅದ್ರ ಕೆಳಗಡೆ ನಮ್ಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ಅದನ್ನೆಲ್ಲ ನಾವು ರಿಬ್ಬನ್ಸ್ ಅಂತ ಕರಿತೀವಿ. ಸೊ ನಮ್ಮ ಫೈಲ್ ಓಪನ್ ಮಾಡಿದಾಗ ಪ್ರೀವಿಯಸ್ಲಿ ಏನಂತ ತೋರಿಸಿದ್ನಲ್ಲ ಆ ಥರ ಇಂಟರ್ಫೇಸ್ ಬರುತ್ತೆ. ಹೋಮಲ್ಲಿ ಏನೇನಿದೆ ಅಂದರೆ ನಾವು ಕಟ್, ಕಾಪಿ, ಪೇಸ್ಟ್ ಮಾಡ್ಬೋದು, ಫಾರ್ಮುಲಾಸ್ ಮಾಡ್ಬೋದು, ಟೇಬಲ್ನ ಇನ್ಸರ್ಟ್ ಮಾಡ್ಬೋದು, ಕಾಲಮ್ನ ಇನ್ಸರ್ಟ್ ಮಾಡ್ಬೋದು, ರೋನ ಇನ್ಸರ್ಟ್ ಮಾಡ್ಬೋದು. ದೆನ್ ನಾವು ಡಿಫ್ರೆಂಟ್ ಟೆಕ್ಸ್ಟ್ ಫಾರ್ಮೆಟ್ನ ನಾವು ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ಸ್ಪೆಲ್ಲಿಂಗ್ಸ್ ಯಾವ ಥರ ನಮಗೆ ಕ್ಯಾಲಿಬ್ರಿ ಬೇಕು, ಲೈಕ್ ಯಾವ ಸ್ಟೈಲಲ್ಲಿ ನಮಗೆ ಟೆಕ್ಸ್ಚರ್ ಬೇಕು ಅದನ್ನೆಲ್ಲ ನಾವು ನೋಡ್ಕೊಬೋದು, ರೀಸೈಸ್ ಮಾಡ್ಬೋದು. ಇದಿಷ್ಟು ಇರುತ್ತೆ ಹೋಮಲ್ಲಿ. ಇನ್ನೂ ಎಷ್ಟೊಂದು ಆಪ್ಷನ್ಸ್ ಇದೆ, ಅದು ಹೋಗ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ಸರ್ಟ್ ಟ್ಯಾಬ್ ಬಂದು ಇದರಲ್ಲಿ ಟೇಬಲ್ ನಾವು ಕ್ರಿಯೇಟ್ ಮಾಡ್ಬೋದು, ಪಿವೋಟ್ ಚಾರ್ಟ್ಸ್ ಅಪ್ಲೈ ಮಾಡ್ಬೋದು, ಲಿಂಕ್ಸ್ ಏನಾದರೂ ಇದ್ದರೆ ಲೈಕ್ ಈಗ ನೀವು ಒಂದು ಲಿಂಕ್ ಹಾಕಬೇಕಾಗುತ್ತೆ ಇದ್ರದ್ದು ವೆಬ್ಸೈಟ್ ಅಂತ, ಲೈಕ್ ಒಂದು ಕ್ರಿಯೇಟ್ ಮಾಡ್ತಿರ್ತಾರೆ ಲಿಂಕ್ ಅಟ್ಯಾಚ್ ಮಾಡಬೇಕು, ಅದರ ಲಿಂಕ್ಸ್ ಅಟ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ಡ್ರಾ ಅಲ್ಲಿ ನೀವು ಡ್ರಾ ಏನಾದರೂ ಇದ್ದರೆ ಡ್ರಾ ಮಾಡ್ಕೊಬೋದು. ಪೇಜ್ ಲೇಔಟಲ್ಲಿ ನಾವು ಪೇಜಸ್ ಮಾರ್ಜಿನ್ಸ್ ಎಷ್ಟಿದೆ ಏನು ಇತ್ತಾ ಅಂತ ನಾವು ರಿಸೈಸ್ ಮಾಡ್ಕೊಬೋದಾಗುತ್ತೆ. ಫಾರ್ಮುಲಾಸಲ್ಲಿ ಫುಲ್ ಫಾರ್ಮುಲಾಸ್ ಇರುತ್ತೆ, ಲೈಕ್ ಫ್ರಮ್ ಆ್ಯಡಿಂಗಿಂದ ಸಬ್ಟ್ರಾಕ್ಷನ್ವರೆಗೂ, ಡಿವಿಷನಿಂದ ಫುಲ್ ಫಾರ್ಮುಲಾಸ್ವರೆಗೂ ಇರುತ್ತೆ. ನೀವು ಒಂದು ಮಾರ್ಕ್ಸ್ ಕೌಂಟ್ ಮಾಡಬೇಕು ಅಂದರೆ ಆ ಫಾರ್ಮುಲಾಸ್ ಸಹ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಡೇಟಾ, ಲೈಕ್ ಡೇಟಾದಲ್ಲಿ ರೀಸೆಂಟ್ ಸೋರ್ಸಸ್, ಎಕ್ಸಿಸ್ಟಿಂಗ್ ಕನೆಕ್ಷನ್ಸ್, ಮತ್ತು ರಿಮೂವ್ ಏನಾದರೂ ನಾವು ಡೂಪ್ಲಿಕೇಟ್ಸ್ ಇದ್ದರೆ ಅದನ್ನು ಸಹ ರಿಮೂವ್ ಮಾಡೋದು ಡೇಟಾದಲ್ಲಿ. ರಿವ್ಯೂದಲ್ಲಿ ನಾವು ನ್ಯೂ ಕಮೆಂಟ್ಸ್ ಏನಾದರೂ ಇದ್ದಿದ್ರೆ ದೆನ್ ಚೆಕ್ ಆಕ್ಸೆಸಿಬಿಲಿಟಿ ಏನಿದೆ, ಟ್ರಾನ್ಸ್ಲೇಟ್ ಮಾಡ್ಬೋದು, ಲೈಕ್ ಇಂಗ್ಲೀಷಿಂದ ಕನ್ನಡ ಆ ಥರ ಎಲ್ಲ. ನೆಕ್ಸ್ಟ್ ವ್ಯೂ ಅಲ್ಲಿ ಲೈಕ್ ಪೇಜಸ್ ಏನಾದರೂ ಬ್ರೇಕ್ ಡೌನ್ ಮಾಡಬೇಕಾ, ಇಲ್ಲಾಂದರೆ ನಾವು ಎಷ್ಟು ಪೇಜಸ್ ಇಟ್ಕೊಬೇಕು, ಝೂಮ್ ಇನ್ ಝೂಮ್ ಔಟ್ ಆ ಥರ ನೋಡ್ಬೋದು. ಹೆಲ್ಪಲ್ಲಿ ಲಾಸ್ಟ್ ಮೊಬೈಲ್, ನಿಮ್ಗೆ ಏನಾದ್ರು ಮೊಬೈಲ್ಗೆ ಬೇಕು ಅಂತ ಹೇಳಿದ್ರೆ ಅದು ಗೆಟ್ ಎಕ್ಸೆಲ್ ಮೊಬೈಲ್ ಆ್ಯಪ್ ಅಂತ ಇದು ಬರುತ್ತೆ. ಸೊ ಇದಿಷ್ಟು ನಮ್ಮದು ರಿಬ್ಬನ್ ನೋಡಿದ್ವಿ. ಇಲ್ಲಿ ಒಂದಿದೆ, ಇದು ನೇಮ್ ಬಾಕ್ಸ್ ಅಂತ ಕರಿತೀವಿ. ಲೈಕ್ ನಾವೇನಾದರೂ ಈಗ ನೋಡಿ ನಾನು ಪ್ಲೇಸ್ ಮಾಡಿದ್ದೀನಿ, ಅದು ನಂಬರ್ ತೋರಿಸಿದೆ, ಲೈಕ್ M10 ಇದೆ ಅನ್ನೋ ಥರ, ಇದನ್ನ ನೇಮ್ ಬಾಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವೇನಾದರೂ ಹಿಂಗೆ ಟೈಪ್ ಮಾಡಿದ್ರೆ ನೋಡಿ, ಇಲ್ಲಿ ಟೈಪ್ ಮಾಡ್ತಿದ್ವಿ ಒಂದು ಸೆಲ್ಲಲ್ಲಿ, G ಸೆಲ್ಲಲ್ಲಿ ಹಿಂಗೆ ಟೈಪ್ ಮಾಡಿದ್ವಿ, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ಸೊ ನೀವು ಇಲ್ಲಿ ಹೋಗಿ ಈ ಬಾಕ್ಸ್ ಸೆಲೆಕ್ಟ್ ಮಾಡಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ನೀವು ಕರೆಕ್ಟ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಸೊ ABCD 1 2 3 ಇದೆಲ್ಲ ನೇಮ್ ಇದೆ. ಇದು ಏನಂತ ಕರೀತಾರೆ ಅಂದರೆ, ಸೊ ಇಲ್ಲ ಕ್ಲಿಕ್ ಮಾಡಿದ್ದೀನಿ ನೋಡಿ, ಇದು ಫಸ್ಟ್ ನಾನು ಕ್ಲಿಕ್ ಮಾಡಿರೋ ಅಷ್ಟು. ಸೊ ಕಾಲಮ್ ಅಂತ ಕರೀತಾರೆ. ನಮಗೆ ಕಾಲಮ್ ಎಷ್ಟಿದೆ, ನೀವು ಕಂಟ್ರೋಲ್ ಪ್ಲಸ್ ಪೇಜ್, ಒಂದು ಫಾರ್ಮುಲಾ ಇದೆ, ಅದು ಬಂದು ಕಂಟ್ರೋಲ್ ಪ್ಲಸ್ ಒಂದೊಂದ್ರಲ್ಲಿ ಡೌನ್ ಮಾರ್ಕ್ ಇರುತ್ತೆ. ನಾವು ಲ್ಯಾಪ್ಟಾಪ್ಸಲ್ಲಿ ಪೇಜ್ ಡೌನ್ ಅಂತ ಇರೋದು, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಮಗೆ ಕಾಲಮ್ಸ್ ಗೊತ್ತಾಗುತ್ತೆ. 1,48,570 ನಮಗೆ ಕಾಲಮ್ಸ್ ಇದೆ. ನಾವೇನೋ ಮತ್ತೆ ಮೇಲೆ ಹೋಗಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಅಪ್ ಆರ್ ಮಾರ್ಕ್ ಅವ್ರ ಪೇಜ್ ಅಪ್ ಅಂತ ಇರುತ್ತೆ. ಸೊ ಆಯ್ತು, ಇಷ್ಟು ನಮಗೆ ಕಾಲಮ್ಸ್ ಇದೆ. ನೆಕ್ಸ್ಟ್ ಇದನ್ನ ನಾವು ರೋಸ್ ಅಂತ ಕರಿತೀವಿ. ನಾನು ಸೆಲೆಕ್ಟ್ ಮಾಡಿದ್ರಲ್ಲ ಅದನ್ನ ರೋಸ್ ಅಂತ ಕರಿತೀವಿ. ಸೊ ನಮಗೆ ರೋಸ್ ಎಷ್ಟಿದೆ ಅಂದರೆ ಇದಕ್ಕೂ ಒಂದು ಶಾರ್ಟ್ಕಟ್ ಫಾರ್ಮುಲಾ ಇದೆ ಕಂಡಿಡಿಯೋಕ್ಕೆ. ಕಂಟ್ರೋಲ್ ಪ್ಲಸ್ ಲಾಸ್ಟ್ ಎಂಡ್ವರೆಗೂ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಟೋಟಲ್ ಎಷ್ಟಿದೆ, A ಇಂದ XFD ಇದೆ. ಸೊ ದಟ್ ಈಸ್ ರೋಸ್. ಮತ್ತು ನಾವು ಆ ಕಡೆ ಹೋಗಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಲೆಫ್ಟ್ ಆರೋ ಮಾರ್ಕ್ ಮಾಡಿದ್ರೆ ನಮ್ಗೆ ಮತ್ತೆ ಅಲ್ಲಿಗೆ ಬರ್ತೀವಿ. ಸೊ ಈ ಥರ ನಾವು ರೋಸ್ ಕಾಲಮ್ಸ್ ಅಂತ ನಾವು ಇದು ನೋಡ್ತೀವಿ. ಸೊ ಇದನ್ನ ನಾವು ಕಾಲಮ್ಸ್ ಅಂತ ಕರಿತೀವಿ, ಈ ಕಡೆನ ರೋಸ್ ಅಂತ ಕರಿತೀವಿ. ಸೊ ಒಂದು ಪರ್ಟಿಕ್ಯುಲರ್ ನಾವು ಒಂದು ಸೆಲೆಕ್ಟ್ ಮಾಡಿದ್ದೀವಿ, ಅದನ್ನ ಏನು ಕರಿತೀವಿ ಅಂದರೆ ಅದನ್ನ ಸೆಲ್ ಅಂತ ಕರಿತೀವಿ. ಸೊ ಒಂದು ಬಾಕ್ಸ್ ಮಾತ್ರ ಸೆಲೆಕ್ಟ್ ಮಾಡಿದರೆ ಅದನ್ನ ಸೆಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಗ ಕೆಳಗಡೆ ಬರೋದಾದ್ರೆ ಬಾಟಮ್ ಇದಕ್ಕೆ ಶೀಟ್ 1 ಅಂತ ಇದೆ. ನಾವು ಎಷ್ಟೊಂದು ಶೀಟ್ನ ನಾವು ಎಕ್ಸೆಸ್ ಆಫ್ ಶೀಟ್ನ ನಾವು ಯೂಸ್ ಮಾಡ್ಬೋದು. ಲೈಕ್ ಈಗ ನೋಡಿ, ಶೀಟ್ 1, ಶೀಟ್ 2, ಶೀಟ್ 3, ಶೀಟ್ 4, ಶೀಟ್ 5, ಶೀಟ್ 6. ನಾವು ಎಷ್ಟೊಂದು ಶೀಟ್ಸ್ ಕ್ರಿಯೇಟ್ ಮಾಡ್ಕೊಂಡು ನಾವು ಥೌಸಂಡ್ಸ್ ಆಫ್ ರೆಕಾರ್ಡ್ಸ್ನ ನಾವು ಎಕ್ಸೆಲಲ್ಲಿ
ಯೂಸ್ ಮಾಡ್ಬೋದು. ಇದು ಬರೀ ಎಕ್ಸೆಲ್ ನಮಗೆ ವರ್ಕಿಗೆ ಇದಾಗಲ್ಲ, ಲೈಕ್ ಇನ್ನು ತುಂಬ ಹೆಲ್ಪ್ ಆಗುತ್ತೆ ಎಷ್ಟೊಂದು ಬಿಸ್ನೆಸ್ಗೆ, ವರ್ಕ್ ಪರ್ಪಸಸ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ, ಕಾಲೇಜ್ ಡೇಟಾ ಕಲೆಕ್ಟ್ ಮಾಡೋಕ್ಕೆ ಆ್ಯಂಡ್ ಕಂಪ್ನೀಸ್ ಡೇಟಾ ಆ್ಯಂಡ್ ನಿಮ್ಮ ವರ್ಕ್ ಟು ಡೇ ಟು ಲೈಫಲ್ಲಿ ಸಹ ಹೆಲ್ಪ್ ಆಗುತ್ತೆ. ಸೊ ಇದು ಅಷ್ಟೇ, ಲೈಕ್ ನಾವು ಹಿಂಗೆ ಇದು ಮಾಡ್ಕೊಂಡು ಹೋಗೋಷ್ಟು ಅದು ಲಾಸ್ಟಲ್ಲಿ ಇದು ಎಂಡ್ ಆಗುತ್ತೆ. ಇದು ಈ ಕಡೆ ನಾನು ಸ್ವೈಪ್ ಮಾಡಿದಷ್ಟು ಈ ಥರ ಇದು ಕ್ರಿಟಿಸೈಸ್ ಆಗುತ್ತೆ. ಸೊ ನಾವು ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ಇಲ್ಲಿ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಝೂಮ್ ಮಾಡ್ಕೊಬೋದು. ನೋಡಿ ಝೂಮ್ ಇನ್ ಝೂಮ್ ಔಟ್ ನಮ್ಗೇನೋ ಜಾಸ್ತಿ ಬೇಕು ಕಮ್ಮಿ ಬೇಕು ಅಂತ ಹೇಳಿದ್ರೆ ಈ ಥರ. ಅಷ್ಟೊಂದು ನಾನು ಆಗಲೇ ತೋರಿಸಿದ್ನಲ್ಲ, ಒಂದು ಪರ್ಟಿಕ್ಯುಲರ್ ಬಾಕ್ಸ್ ಬಂದು ಅದನ್ನ ಸೆಲ್ ಅಂತ ಕರಿತೀವಿ. ಈ ಥರ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಬೋದು. ಸೊ ಇದು ಒಂದು ಎಕ್ಸೆಲ್ದು ಲೈಕ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಗಿರುತ್ತೆ, ಇಂಟ್ರೊಡಕ್ಷನ್ ಆಗಿರುತ್ತೆ. ಬರೀ ಎಕ್ಸೆಲ್ ನಾಟ್ ಓನ್ಲಿ ಫಾರ್ ದ ಲೈಕ್ ಬಿಸ್ನೆಸ್ ಪರ್ಪಸ್, ನಾವು ಎಲ್ಲ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಲೈಕ್ ಒಂದು ಪೇಷಂಟ್ ಡೇಟಾ ಕಲೆಕ್ಟ್ ಮಾಡೋಕ್ಕೆ, ಒಂದು ಸ್ಟೂಡೆಂಟ್ದು, ಒಂದು ಎಂಪ್ಲಾಯೀಸು ಎಲ್ಲ ಡೇಟಾ ಕಲೆಕ್ಟ್ ಮಾಡೋಕ್ಕೂ ನಮ್ಮದು ಎಕ್ಸೆಲ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ಇವತ್ತಿನ ವೀಡಿಯೋದಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕ್ ಶಾರ್ಟ್ಕಟ್ ಕೀಸ್, ಶಾರ್ಟ್ಕಟ್ ಫಾರ್ಮುಲಾಸ್ ತುಂಬ ತರ್ತೀನಿ. ನಿಮ್ಗೆ ಎಷ್ಟು ಜನ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಯಾವ ಲ್ಯಾಂಗ್ವೇಜಸಲ್ಲಿ ಬೇಕೋ ಆ ಲ್ಯಾಂಗ್ವೇಜಸ್ ನಿಮಗೆ ವೀಡಿಯೋಸ್ನ ಹೆಲ್ಪ್ ಮಾಡ್ತೀನಿ ಮಾಡೋಕ್ಕೆ. ಸೊ ದಿಸ್ ದ ಇಂಟ್ರೊಡಕ್ಷನ್ ಆಫ್ ಬೇಸಿಕ್ ಮೈಕ್ರೋಸಾಫ್ಟ್ ಎಕ್ಸೆಲ್. ಥ್ಯಾಂಕ್ ಯು.